ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿನ್ನಿಂದ ಶ್ರೀಚಕ್ರ ರಕ್ಷಣೆ ಆಗಬೇಕಾಗಿದೆ. ಆದರೆ ನಿನ್ನ ಜನ್ಮ ಸಂಕಲ್ಪವನ್ನೇ ಮರೆತು ಆ ಮಹಾತಾಯಿಯ ವಿರೋಧಿಯಾಗಿ ದೈವ ನಿಂದನೆ ಮಾಡ್ತಾ ಕಾಲಹರಣ ಮಾಡ್ತಿದ್ಯಲ್ಲೇ ಹುಡುಗಿ. ಇನ್ ಮುಂದಾದ್ರೂ ಎಚ್ಚೆತ್ಕೊಳೆಯವ್ವ. ಇಂಥ ಕಡೆ ಯಾಕೆ ಒಬ್ಬೊಬ್ಬಳೆ ಬರಕ್ ಹೋಗಿದ್ದೆ? ಅಮ್ಮ ಅಮ್ಮ ಬಂದ್ಯಮ್ಮ, ಬಾ ತಾಯಿ. ಮೊದಲು ಹೋಗಿ ಆ ಮಹಾತಾಯಿಗೆ ನಮಸ್ಕಾರ ಮಾಡು. ನನಗೆ ಗೊತ್ತು ನಿನಗೆ ಅವಳನ್ನ ಕಂಡ್ರೆ ಆಗೋಲ್ಲ ಅಂತ. ಆದರೂ ನಮ್ಮ ನೆಮ್ಮದಿಗೋಸ್ಕರವಾಗಿ ನೀನು ಹೋಗಿ ನಮಸ್ಕಾರ ಮಾಡು ತಾಯಿ. ಹೋಗಮ್ಮ ಹೋಗಮ್ಮ. ಆಯಿತು, ನಾನು ಒಬ್ಬಳೇ ಹೋಗಿ ಆ ನಿಮ್ಮ ಮಹಾತಾಯಿಗೆ ನಮಸ್ಕಾರ ಮಾಡ್ತೀನಿ. ನನಗೆ ಏಕಾಂತ ಬೇಕು. ಆಯ್ತು. ಆಯ್ತಮ್ಮ. ಇಷ್ಟು ದಿವಸ ನೀನು ಬಲೆ ಬೀಸ್ತಿದ್ದೆ ನನ್ನನ್ನು ಮರಳು ಮಾಡೋದಕ್ಕೆ. ಈಗ ನಿನ್ನ ತಂಗಿನ ಸೇರಿಸ್ಕೊಂಡಿದ್ಯಾ ನೀನು ಆಟಕ್ಕೆ. ನೀನು ಮಾಯಾವಿ, ಅವಳು ರಾಕ್ಷಸಿ. ನೀನು ಮಹಾದೇವಿ, ಅವಳು ಎಲ್ಲಮ್ಮ. ಈ ಕೃತ್ಯದಿಂದ ನೀವಿಬ್ರು ಏನು ಸಾಧಿಸಿದ್ರಿ? ಇದರಿಂದ ಮುಂದಾಗೋ ಪರಿಣಾಮನೂ ನನಗೆ ಗೊತ್ತು. ಆದರೂ ನಾನು ಹೆದರಲ್ಲ. ನೀವಿಬ್ರು, ನಾನು ಒಬ್ಳು. ನಡೀಲಿ ಆಟ. ಇನ್ನೂ ಕಥೆ ಮುಗ್ದಿಲ್ಲ. ಆಗ ತಿರುವು ಕೊಡ್ತಿರ್ತೀಯ ಅಷ್ಟೇ. ನಾನು ಪ್ರತಿದಾಳಿ ಮಾಡ್ತೀನಿ. ಇನ್ನೂ ಅದೆಷ್ಟು ದೇವರುಗಳನ್ನ ಸೇರಿಸ್ಕೋತೀಯೋ ಸೇರಿಸ್ಕೋ. ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ. ನಿಂತ್ಕೊಳ್ಳೆ. ಮಾರಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಕಂಡೋರ್ ಕಣ್ಣು, ಕಾಂದೋರ್ ಕಣ್ಣು, ದೆವ್ವ, ಭೂತ, ಪಿಶಾಚಿ, ಪೀಡೆ ಯಾವುದೇ ಕಣ್ಣು ನನ್ನ ಕೂಸಿಗೆ ತಟ್ಟದೇ ಇರಲಿ. ಉಯ್ಯೆ. ಏನಾಯ್ತೆ ಸುದ್ರಿ? ಆ ಬಂಗಾರಿ ಕರ್ದ ಅಂತ ಅವನಿಂದೆ ಹೊಡೋಗೋದ? ನಮಗಂತೂ ಜೀವ ಬಾಯಿಗೆ ಬಂದಿತ್ತು ನಿನ್ನ ಸುದ್ದಿ ತಿಳಿಯೋವರೆಗೂ. ನಿಮ್ಮಮ್ಮ ನೀನು ಸಿಗೋವರೆಗೂ ಹೊರಗೆ ಬರಲ್ಲ ಅಂತ ಅಮ್ಮನವ್ರ ಮುಂದೆ ಜಪ ಮಾಡ್ಕೊಂಡು ಕೂತಿದ್ದಾಳೆ. ಒಂದು ತೊಟ್ಟು ನೀರು ಕುಡ್ದಿಲ್ಲ. ಇಲ್ಲಪ್ಪ, ನಿನ್ನ ಹೆಸರು ಹೇಳಿದಕ್ಕೆ ಅಪ್ಪ ನಾ ಹೋಗಿದ್ದು. ಅಪ್ಪ ಕರಿತಿದ್ದಾರೆ ಅಂತಂದ್ರು. ಏನು ಮದುವೆ ವಿಚಾರ ಇರಬೇಕು, ಏನಾದರೂ ಸಮಸ್ಯೆ ಇರಬೇಕು ಅಂತ ಹೊರಟ್ಬಿಟ್ಟೆ. ಪಾಪ ಇದ್ರಲ್ಲಿ ಬಂಗಾರಿದು ತಪ್ಪೇನಿಲ್ಲಪ್ಪ. ನಾನೇ ಧೈರ್ಯಕ್ಕೆ ಜೊತೆಗಿರ್ಲಿ ಅಂತ ಕರ್ಕೊಂಡು ಹೋದೆ. ಸುಂದ್ರಿ, ಬಂದ್ಯಾ? ನೋಡು, ಇನ್ನು ಮುಂದೆ ಹೀಗೆಲ್ಲ ಎಲ್ಲೂ ಹೋಗೋ ಹಾಗಿಲ್ಲ. ಮದುವೆ ಹುಡುಗಿ, ಹಸಿ ಮೈ. ಅದು ಅಲ್ಲದೆ ಯಲ್ಲಮ್ಮ ದೇವಿ ಎಸ್ಟೇಟ್ ಪಾಳ್ ಬಿದ್ದು ಎಷ್ಟು ವರ್ಷಗಳಾಗಿದೆ. ಅಲ್ಲಿ ಮಾಯ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಅಂತ ಜನ ಮಾತಾಡ್ಕೋತಾ ಇರ್ತಾರೆ. ರಾತ್ರಿ ಎಲ್ಲ ಹೇಗಿದ್ಯೆ? ಏನ್ ಮಾಡ್ತಿದ್ದೆ? ಹೆದರಿಕೆ ಆಗ್ಲಿಲ್ವಾ? ಅಮ್ಮ, ನೇರವಾಗಿ ಕೇಳು, ಹೇಳ್ತೀನಿ. ಅಜ್ಜಿನೇ ಸಮಾಧಾನವಾಗಿದ್ದಾರೆ. ಇಲ್ಲ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಹುಟ್ಟಿರೋ ಪ್ರಶ್ನೆಗಳನ್ನ ಮೊದಲೇ ಅವರು ಕೇಳ್ತಿದ್ರು. ನೀನು ನಾಜೂಕಾಗಿ ಕೇಳ್ತಿದ್ಯಾ ಅಷ್ಟೇ. ಆತಂಕ ಇರಲ್ವೇನೆ? ಒಬ್ಬ ಹೆಣ್ಣು ಮಗಳು ಒಂದು ಹುಡುಗನ ಜೊತೆ ರಾತ್ರಿ ಇಡೀ ಇದ್ದಾಳೆ ಅಂದ್ರೆ ಏನರ್ಥ ಬರುತ್ತೆ ಹೇಳು? ನೋಡಿ, ನಿಮ್ಮ ಅಮ್ಮನವ್ರು ಇದ್ದಾಳೆ ಅಂತ ನೀವು ಹೇಗೆ ನಂಬ್ತಿರೋ ಅದೇ ರೀತಿ ನಿಮ್ಮ ಮಗಳು ಅಷ್ಟೇ ಸತ್ಯವಾಗಿದ್ದಾಳೆ ಅಂತ ನಂಬಲೇಬೇಕು. ಪಾಪ ಅಪ್ಪ,
ಬಂಗಾರಿಗೇನೂ ತಿಳಿಯೋದಿಲ್ಲ. ಅವನ ಮನಸ್ಸು ಮಗುವಿನಂಥದ್ದು. ನನ್ನ ಬಗ್ಗೆ ಅವ್ನಿಗೇನು ಕಾಳಜಿನೋ ಗೊತ್ತಿಲ್ಲ, ಆದರೆ ತುಂಬ ಮುಗ್ಧಾನಪ್ಪ ಅವನು. ಅಮ್ಮ ಹೇಳ್ದಾಗೆ ಅದು ತುಂಬ ಭಯಂಕರ ಜಾಗನೇ. ಎಷ್ಟೇ ಧೈರ್ಯ ತಂದ್ಕೊಳಕ್ಕೆ ಪ್ರಯತ್ನ ಪಟ್ಟರು ಒಂದೊಂದು ಸತಿ ಹೆದರಿಕೆ ಆಗ್ತಿತ್ತು. ಆದರೆ ಬಂಗಾರಿ ಇದ್ದಿದ್ದಕ್ಕೆ ನಿಮ್ಮ ಮಗಳು ನಿಮ್ಮ ಕಣ್ಮುಂದೆ ಇವತ್ತಿದ್ದಾಳೆ. ಅಷ್ಟೇ ಪರಿಶುದ್ಧವಾಗಿದ್ದಾಳೆ. ಆದರೆ ಬಂಗಾರಿಗೆ ಹಾಗೆ ಹೇಳಿದ್ಯಾರು? ನಾನು ಅಂಥವ್ರು ಯಾರನ್ನೂ ಭೇಟಿನೇ ಆಗಲಿಲ್ಲ ಇವತ್ತು. ನಮ್ಮ ಸುಂದರಿನ ಅಲ್ಲಿ ಕರೆಸ್ಕೊಳ್ಳೋ ಉದ್ದೇಶ ಏನು? ಕೂಡ್ ಹಾಕೋದು ಯಾತಕ್ಕೆ? ಅದರಿಂದ ಅವ್ರಿಗೇನು ಲಾಭ? ಲಲಿತಾ, ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಸಂಸಾರದ ವಿರುದ್ಧ ಯಾರೋ ಸಂಚು ಮಾಡ್ತಿದ್ದಾರೆ ಅನ್ಸಲ್ವಾ ನಿನಗೆ? ಏನಪ್ಪ, ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ನನ್ನ ಮಗಳು ಸದ್ಯ ಮನೆಗೆ ಬಂದ್ಲಲ್ಲ, ನನಗಷ್ಟೇ ಸಾಕು. ಬಂಗಾರಿ, ನಿಂಗೇನಂತ ಹೇಳ್ತಾರಪ್ಪ ಅವರು? ಸುಂದ್ರಿ ಅಪ್ಪ ಯಲ್ಲಮ್ಮ ದೇವಿ ಎಸ್ಟೇಟಲ್ಲಿ ಕಾಯ್ತಿರ್ತಾರೆ, ಅಲ್ಲಿಗೆ ಅವ್ಳನ್ನ ಕಳಿಸು ಅಂತಂದ್ರು. ಅವ್ರು ಯಾರು ಅಂತ ನೀನು ನೋಡೇ ಇಲ್ವಾ? ಇಲ್ಲ, ಅವ್ರನ್ನ ಯಾವತ್ತೂ ಈ ಊರಲ್ಲಿ ನೋಡೇ ಇಲ್ಲ. ಮತ್ತೆ ಯಾರೋ ಹೇಳಿದ್ರು ಅಂತ ಸುಂದರಿನಲ್ಲಿ ಕಳ್ಸೋದ್ಯಾ? ಜೊತೆಗೆ ನಾನು ಹೋಗಿದ್ನಲ್ಲ. ಅದೇ ಆಗಿದ್ದು ತಪ್ಪು. ಅವಳೊಬ್ಳೆ ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ನೀನು ಹೋಗಲ್ಲಿ ಸಿಕ್ಕಾಕೊಂಡಿರೋದೇ ಬಂದಿರೋದು ಈಗ ಫಜಿತಿ. ಅವ್ರು ಹೇಗಿದ್ರು? ಅವ್ರ ಬಗ್ಗೆ ಏನಾದರೂ ಹೇಳು. ಒಂಥರ ತೆಳ್ಳಗಿದ್ರು, ಒಂಥರ ಬೆಳ್ಳಗಿದ್ರು, ಒಂಥರ ಸೀರೆ ಉಟ್ಕೊಂಡಿದ್ರು, ಒಂಥರ ನಗ್ತಿದ್ರು, ಒಂಥರ ದುಬಾರಿ ಚಪ್ಪಲಿ ಹಾಕೊಂಡಿದ್ರು, ಅವ್ರ ಮುಖದಲ್ಲಿ ಕಳೆ ಇತ್ತು, ಒಂಥರ ನಿಲ್ಸ. ಒಂಥರ ಏನು ಹರಿಕತೆನ ಕೇಳ್ತಾ ಇದ್ದೀವಿ ಇಲ್ಲಿ. ಈಗ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೇಳು ನಿನ್ನ ಕತೆನ. ಅವರು ಒಂಥರ ಸ್ಕೆಚ್ ಬರೀತಾರೆ, ನಿನ್ನ ಒದ್ದೊಳಗಾಗ್ತಾರೆ. ಅಯ್ಯೋ, ಪೊಲೀಸ್ರು ಯಾಕೆ ನನ್ನ ಒದ್ದೊಳಗಾಗ್ತಾರೆ? ಮತ್ತೆ ಗುರ್ತು ಪರಿಚಯ ಇಲ್ಲದವ್ರ ಮಾತು ಕೇಳ್ಕೊಂಡು ನಮ್ಮ ಅಕ್ಕನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕ್ಸಿದೆಯಲ್ಲ, ಅದಕ್ಕೆ. ಕಾಲೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ದುಬಾರಿ ಚಪ್ಪಲಿ ಅಂತೆ, ದುಬಾರಿ ಚಪ್ಪಲಿ. ಚಪ್ಪಲಿಕಾಯ ಬುದ್ಧಿ ಎಲ್ಲೋಗುತ್ತೆ? ಚಿಕ್ಕಪ್ಪ, ಇವನ್ನ ಎಷ್ಟು ವಿಚಾರಿಸಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು ಹೋಗ್ತೀನಿ. ನಾನು ಹೊಡ್ತೆ. ಇರ ನೋಡು ಬಂಗಾರಿ, ನಿಜ ಹೇಳ್ಬಿಡು. ನೀನು ಸುಂದರಿನೇ ಸೇರ್ಕೊಂಡು ಏನಾದ್ರು ಉಪಾಯ ಮಾಡಿದ್ದೀರಾ? ಇಲ್ಲಣ್ಣ, ಅದು ಯಾವುದೋ ಒಂದು ಅಮ್ಮ ಬಂದು ಹೇಳಿದ್ದಕ್ಕೆ ನಾನು ಸುಂದ್ರಿಗೆ ಬಂದು ಹೇಳಿದ್ದು. ಅವಳ ಹೇಳಿದ್ದು ಅಂತ ನೀನ್ಯಾಕೋ ಕರ್ಕೊಂಡೋದೆ? ನೋಡು, ನೀನು ನಿಜ ಹೇಳಿದ್ರೆ ನಿನ್ಗೊಂದು ತಟ್ಟಿ ಹಾಕಿಸ್ತೀನಿ. ಅಣ್ಣ, ಅವಾಗಲೇ ಹೇಳಿದ್ನಲ್ಲಣ್ಣ, ಒಂಥರ. ಅಯ್ಯ, ನಡಿ ಬಾಕ್ತಾರು. ಇವನ್ ಯಾವನ ತಲೆ ಕಟ್ಟಿ ನನ್ನ ಮಗನ ಸಾವಾಸ ಆಯ್ತಲ್ಲಪ್ಪ. ನಾನೀಗ 90 ಆಗ್ತಾ ಇದ್ರೆ ನನಗೂ ಚಿಡಿಯುತ್ತೆ. ಈ ವಿಷಯಗಳನ್ನೆಲ್ಲ ಧರ್ಮಶಾಸ್ತ್ರ ಪ್ರವೀಣರಾದ ದೇಶಕರಿಗೆ ಹೇಳಿದ್ದೀನಿ. ಅವರು ಪರಿಹಾರನೂ ಹೇಳಿದ್ದಾರೆ. ಒಂದು ಶಾಂತಿ ಹೋಮ ಮಾಡಿಸಿದ್ರೆ ಮುಂದೆ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ದಾರೆ. ನಾಡದ್ದು ಪ್ರಶಸ್ತವಾದ ದಿನ. ಶಾಂತಿ ಹೋಮನ ದೇವಸ್ಥಾನದಲ್ಲೇ ಇಟ್ಕೊಳ್ಳೋಣ. ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿದೆ. ಅಂದ್ರೆ ಸುಂದರಿಗೂ ಸಚ್ಚಿದಾನಂದನಿಗೂ ಮದುವೆ ನಿಶ್ಚಯನಾ? ಏನಯ್ಯ ಹೀಗಂತೀಯ? ಲಗ್ನ ಪತ್ರಿಕೆ ಆಗಿದೆ ಅಂದಮೇಲೆ ಮದುವೆನೇ. ಲಗ್ನ ಪತ್ರಿಕೆ ಆದಾಗ ಏನೂ ಆಗಿರಲಿಲ್ಲ. ಲಗ್ನ ಪತ್ರಿಕೆ ಮದುವೆ ನಡುವೆ ಏನೇನೋ ಆಗೋಯ್ತಲ್ಲ, ಅದಕ್ಕೆ ಹೇಳಿದೆ. ಅಲ್ಲ, ಆ ಚಪ್ಪಲಿ ಕಾಯೋ ಬಂಗಾರಿ ಮತ್ತೆ ಸುಂದರಿ ಒಂದು ರಾತ್ರಿ ಕಳೆದಿದ್ದಾರ ಜೊತೆಲಿ. ಇದೆಲ್ಲ ಗೊತ್ತಿದ್ರು ಅವಳನ್ನು ತಮ್ಮ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೀರಲ್ಲ, ಬಹಳ ದೊಡ್ಡ ಮನಸ್ಸು ನಿಮ್ಮದು. ನಿಮಗೆ ಕೈ ಎತ್ತು ಮುಗಿಬೇಕು. ಚರ್ಚೆ ತರ್ಕ ಏನೂ ಅಗತ್ಯ ಇಲ್ಲ. ಏನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಶಾಸ್ತ್ರಿಗಳೇ, ತಾವು ದೊಡ್ಡ ಪಂಡಿತರು, ತಮಗೂ ಧರ್ಮ ಕರ್ಮ ಗೊತ್ತು. ಮದುವೆ ಗೊತ್ತಾಗಿರೋ ಹೆಣ್ಮಗಳನ್ನ ಮನೆಯಿಂದ ಆಚೆಗೆ ಬಿಡೋದಿಲ್ಲ. ಅಂಥದ್ರಲ್ಲಿ ಒಂದು ಇಡೀ ರಾತ್ರಿ ಪರಪುರುಷನ ಜೊತೆ ಕಳೆದಿರೋ ಹೆಣ್ಮಗಳು ಯೋಗ್ಯನ ಮದುವೆಗೆ? ಧರ್ಮ ಕರ್ಮ ಏನು ಹೇಳಿದ್ರು ಪರವಾಗಿಲ್ಲ. ಸುಂದರಿನ ಸೊಸೆಯಾಗಿ ಸ್ವೀಕರಿಸೋದಕ್ಕೆ ನನ್ನ ಸಮ್ಮತಿ ಇದೆ. ಅವರು ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ. ನಿನ್ನ ಮಗಂದು ಅಲ್ಲ ಮಗಳದು ಅಲ್ಲ ಮದುವೆ. ನಿಂದೇನಯ್ಯ ತಗಾದೆ? ಲೋಕ ಕಲ್ಯಾಣಕ್ಕಾಗಿ ಕಣಯ್ಯ. ಊರಿಗೊಂದು ನ್ಯಾಯ, ಶಾಸ್ತ್ರಿಗಳಿಗೊಂದು ನ್ಯಾಯ ಅಂತ ಆಗಬಾರ್ದಲ್ವಾ? ಈಗ ನಾನು ಯಾವ ನ್ಯಾಯ ಬಿಟ್ಟಿದ್ದೀನಪ್ಪ? ಹಿಂದೆಲ್ಲ ಪಂಚಾಯತಿಲಿ ತಾವೇ ಧರ್ಮಾಧಿಕಾರಿಯಾಗಿ ಕೂತಿದ್ದಾಗ ಇಂಥ ಮದುವೆ ಪ್ರಸ್ತಾಪಗಳು ಬಂದರೆ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ನೀವೇ ತಡೀತಾ ಇದ್ರಿ. ಇಷ್ಟೆಲ್ಲ ಆದಮೇಲೂ ನಿಮ್ಮ ಮಗನ ಮದುವೆಗೆ ನೀವೇ ಒಪ್ಕೊಂಡ್ರೆ ತಪ್ಪಾಗಲ್ವಾ? ಅಲ್ಲ, ಇದನ್ನು ನಾನು ಕೇಳ್ತಿಲ್ಲ, ನಾಳೆ ಊರಿನ ಜನ ಕೇಳ್ತಾರೆ. ಇದೆಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದೀನಿ, ನನ್ನನ್ನು ತಪ್ಪು ತಿಳ್ಕೊಬೇಡಿ. ನೀನು ಅನ್ಕೊಂಡಿರೋ ಅಂಥದ್ದೇನು ನಡೆದಿಲ್ಲ. ಈ ಸಂದರ್ಭನ ಉಪಯೋಗಿಸ್ಕೊಂಡು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಬೇಡ ಕಣೋ. ಯಜಮಾನ್ರ ಮನಸ್ಸು ತಿಳಿಯಾಗಿದೆ. ನೀನೇನೇನೋ ಹೇಳಿ ಅವ್ರ ಮನಸ್ಸು ಕಲಕಬೇಡ. ನೋಡಯ್ಯ, ನಿನ್ನ ಮಗಳ ಮದುವೆ ಮುರಿದಾಕ್ಬೇಕು ಅನ್ನೋ ಕೆಟ್ಟ ಬುದ್ಧಿ ಖಂಡಿತ ನನಗಿಲ್ಲ. ಊರ ನ್ಯಾಯದ ಬಗ್ಗೆ ಹೇಳಿದೆ ಅಷ್ಟೇನೆ.
ಸುಂದ್ರಿ ನನಗೂ ಮಗಳಿದ್ದ ಕಣಯ್ಯ. ಶಾಸ್ತ್ರಿಗಳೇ, ಇನ್ಮೇಲೆ ತಮ್ಮ ಇಷ್ಟ. ಜಗ್ಗಿ ಹೇಳ್ತಾ ಇರೋದು ನಿಜ ಅಲ್ವಾ ಯಜಮಾನ್ರೆ? ನೀವು ನಮ್ಮೂರಿಗೆ ಹಿರಿಯರು, ನಿಮ್ಮ ಮೇಲಿನ ಗೌರವ ಕಳ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ನಿಮ್ಮಿಂದ ತಪ್ಪಾಗ್ಬಿಟ್ರೆ ಇಡೀ ಊರು ಜನ ತಪ್ಪು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲರೂ ಸೇರಿ ನನ್ನ ಮನೆ ಹಾಳು ಮಾಡಿಬಿಡಿ. ನನ್ನ ಮಗಳ ಮದುವೆ ಮುರಿದು ಹೋದರೆ ಅವಳು ಮುಂದಿನ ಬದುಕೇ ಹಾಳಾಗಲ್ವಾ? ಲಗ್ನ ಪತ್ರಿಕೆ ಆದ ಮದುವೆ ಮುರಿದು ಹೋಯ್ತು ಅಂತ ಇದೇ ಊರಿನ ಜನ ಆಡ್ಕೊಳಲ್ವಾ? ಅಲ್ವೇ ಶೇಖರಿ, ಊರಿನ ಮರ್ಯಾದೆ ಪ್ರಶ್ನೆಗಿಂತ ನಿನ್ನ ಮಗಳ ಮರ್ಯಾದೆ ಪ್ರಶ್ನೆ ಜಾಸ್ತಿ ಹೋಗ್ಬಿಡ್ತಾ? ಇದೇ ವಿಷಯ ನಾಳೆ ದೊಡ್ಡದಾದ್ರೆ ಸುಂದ್ರಿ ಗಂಡನ ಮನೆ ಚೆನ್ನಾಗಿರ್ತಾಳ ಹೇಳಿ ನೀನೆ? ನಮ್ಮ ಸುಂದರಿ ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ ಇರಲ್ವೇನಯ್ಯ? ನಿಶ್ಚಿತಾರ್ಥ ದಿವಸ ಬಂಗಾರಿ ಸುಂದ್ರಿ ಹಣೆ ಕುಂಕುಮ ಇಟ್ಟಿದ್ದೇನೆ, ಜನ ಇನ್ನೂ ಮರ್ತಿಲ್ಲ. ಇದು ಸಿಕ್ಬಿಟ್ರೆ ಬಿಟ್ಬಿಡ್ತಾರೆ. ಎಲ್ಲ ಸುಮ್ಮನೆ ಇರ್ತೀರಾ? ಶೇಖರಿ, ಈ ವಿಷಯನ ಇನ್ನೊಂದು ದಿವಸ ಪ್ರಸ್ತಾಪ ಮಾಡೋಣ. ಇವತ್ತು ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಅಮ್ಮನವ್ರ ಸನ್ನಿಧಿನಲ್ಲಿ ಇವತ್ತು ಗಾಯತ್ರಿ ಜಪ ಮಾಡಬೇಕು. ಒಂದು 2 ದಿವಸ ಕಳೀಲಿ, ಎಲ್ಲರ ಮನಸ್ಸು ಸ್ಥಿಮಿತಕ್ಕೆ ಬರಲಿ, ಆಮೇಲೆ ನೋಡೋಣ. ಅಂತೂ ನಿನ್ನ ಆಸೆ ಪೂರೈಸ್ಕೊಂಡ್ಬಿಟ್ಟೆ ಅಲ್ವಾ? ನೀನ್ ಗೆಲ್ಬೇಕಿತ್ತು, ನಾನ್ ಸೋಲ್ಬೇಕಿತ್ತು. ನೀನ್ ತಮಾಷೆ ನೋಡ್ಬೇಕಿತ್ತಲ್ವಾ? ಅದಕ್ಕೆ ನನ್ನ ಹೆಸರು ಕಳಂಕ ತಂದ್ಬಿಟ್ಟೆ ಅಲ್ವಾ? ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮಕ್ಕೂ ನಿನ್ನ ದ್ವೇಷಿಸ್ತೀನಿ. ನನಗ್ ನನ್ನ ಮದುವೆ ನಿಂತ ಬಗ್ಗೆ ಚಿಂತೆ ಇಲ್ಲ. ನಿನ್ ಮುಂದೆ ಸೋಲ್ಬೇಕಾಯ್ತಲ್ಲ, ಆ ನೋವು ಕಾಡ್ತಿದೆ. ಅದ್ಯಾವ ಜನ್ಮದಲ್ಲಿ ನಮ್ಮ ವಂಶಕ್ಕೆ ವೈರಿ ಆಗಿದ್ನೋ ಈ ಕುಡ್ಕ. ಈ ಜನ್ಮದಲ್ಲಿ ನನ್ನ ವಂಶಕ್ಕೆ ಕಂಟಕವಾಗಿ ವಕ್ರಿಸ್ಕೊಂಡ್ಬಿಟ್ಟಿದ್ದಾನೆ. ಏನೋ ಒಳ್ಳೇದಾಗುತ್ತೆ ಅನ್ನೋ ಕಾಲಕ್ಕೆ ಸರಿಯಾಗಿ ನಕ್ಷತ್ರಕ್ಕೆ ಬಂದಂಗೆ ಬಂದ್ಬಿಡ್ತಾನೆ. ಹಾಲಿಗೆ ಹುಳಿ ಹಿಂಡ್ದಂಗೆ. ಅವ್ರಿವ್ರು ನಂದು ಏನು ಪ್ರಯೋಜನ? ಒಟ್ನಲ್ಲಿ ನಮ್ಮ ಹಣೆ ಬರ ಸರಿ ಇಲ್ಲ. ಆ ತಾಯಿ ಕೃಪೆ ನಮ್ಮ ಮೇಲಿಲ್ಲ ಅಷ್ಟೇ. ಅವಳ ಕೃಪೆ ನಮ್ಮ ಮೇಲಿದೆ, ಆದರೆ ನಾವು ಅವಳನ್ನ ಸರಿಯಾಗಿ ಪೂಜಿಸ್ತಿಲ್ಲ ಅನ್ಸುತ್ತೆ. ಸುಂದ್ರಿ ಮೊಂಡು, ಆದರೆ ನಾವು ಅವಳ ಪರವಾಗಿ ಕೇಳ್ಕೋಬೇಕು ಅಷ್ಟೇ. ಶಾಸ್ತ್ರಿಗಳು ಗಾಯತ್ರಿ ಜಪ ಮಾಡ್ತೀನಿ ಅಂತ ಹೋದ್ರು, ನಾವು ದಿನ ಆ ತಾಯಿ ಸ್ತೋತ್ರನ್ನೇ ಹೇಳೋದು. ಈ ಜಗತ್ನಲ್ಲಿ ಆ ತಾಯಿ ಜಪ ಮಾಡಿದ್ರೆ ಎಂಥ ಸಂಕಷ್ಟ ಇದ್ರೂ ದೂರ ಆಗುತ್ತೆ. ಆ ತಾಯಿನೇ ಕೇಳ್ಕೋಬೇಕು, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ತಿಳುವಳಿಕೆ ಕೊಡು ಅಂತ. ಈಗ ಅದೊಂದೇ ನಮಗಿರೋ ಬೆಳಕು. ಲೇ ಪಂಚೆ, ನಾಳೆನ ಕರ್ಸೋ ನಿಮ್ಮ ಬಾಮ ಇದನ್ನ. ಇನ್ ಮೇಲಿಂದ ದೇವಸ್ಥಾನದ ಅಡುಗೆ ಮೇಲ್ವಿಚಾರಕ ಅವನೇ. ಈ ಸಾರಿ ಮದುವೆ ಮುರಿದು ಬೀಳೋದು 100ಕ್ಕೆ 100 ಸತ್ಯ. ನೋಡ್ತಾ ಇರೋ. ಹಬ್ಬ ಸದ್ಯ ಇವಾಗ ಸಮಾಧಾನ ಆಯಿತು. ಏನು ಗೊತ್ತಾ, ಮದುವೆ ಆವಾಗ ನಾನು ವರದಕ್ಷಿಣೆ ವರೋಪಚಾರ ಅಂತ ಏನೂ ತೊಗೊಂಡಿರಲಿಲ್ಲ. ಇರಲಿ ಇಟ್ಕೊಳ್ಳಿ ಅಂತ ನಮ್ಮ ಮಾವ ನನ್ನ ಹೆಂಡತಿ ತಮ್ಮನ್ನ ಬಳುವಳ ಯಾಕೆ ಕೊಟ್ಟ. ಅವ್ನು ಬಂದಿದ್ದು ನನ್ನ ಹೆಂಡತಿ ದಿನ ಒಂದೇ ಕಾಟ, ಇವನಿಗೊಂದು ಏನಾದರೂ ದಾರಿ ತೋರಿಸಿ ಅಂತ. ಈಗ ತೋರಿಸಿದ್ದೇನಲ್ಲ ದಾರಿ, ಬಿಡು ಯೋಚನೆ. ಈ ಸಾರ್ತಿ ನಾನು ಇಟ್ಟಿರೋ ಫಿಟ್ಟಿಂಗ್ಗೆ ಯಾವ ಕಾರಣಕ್ಕೂ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ. ಅಲ್ಲ ಯಾಜಗಿ, ಸುಂದ್ರಿ ಮತ್ತು ಬಂಗಾರಿ ರಾತ್ರಿ ಇಡೀ ಇಬ್ಬರೇ ಇದ್ರು ಅಂತ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಸಮೀಕ್ಷರಾಗಿ ತಲೆಗೆ ಹುಳ ಬಿಟ್ಟಲ್ಲ, ಅದು ಹೇಗೆ ಅಂತ. ರಾಮರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದೆ ಅನ್ನೋ ಕಾಲಕ್ಕೆ ಅಗಸ ಮಾತು ಎಸ್ದಂಗೆ ನೀನು ಎಸ್ತಲ್ಲಪ್ಪ ಬಾಣನ. ಆ ರಾಮ ಸೀತೆನ ಕಾಡಿಗೆ ಕಳಿಸ್ತಾ, ಈ ವಿರೂಪಾಕ್ಷ ಶಾಸ್ತ್ರಿಗಳು ಮದುವೆ ವಿಚಾರವಾಗಿ ಖಡಕ ಮಾತಾಡ್ಬಿಟ್ರು. ಅದೇ ಕಣೋ ಈ ಜಗ್ಗಿದಾದ ಪ್ರತಿಭೆ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಬಾಣ ಬಿಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ.
ಇನ್ನು ನೋಡ್ತಾ ಇರೋ ಆ ಶೇಖರಿಗೆ ಹುಚ್ಚಿಡಿಬೇಕು, ತಿರುಪೆ ಎತ್ತಬೇಕು, ಅಲ್ಲಿವರೆಗೂ ಬಿಡಲ್ಲ ನಾನು. ತಥಾಸ್ತು. ಇನ್ನು ಮುಂದೆ ನೀನು ಮಾಡೋ ಎಲ್ಲ ಹಲ್ಕ ಕೆಲಸಗಳಿಗೂ ನಾನು ನಿನ್ನ ಜೊತೆ ಆಗಿರ್ತೀನಿ, ಆಯ್ತಾ? ಧನ್ಯಾಸ್ಮಿ. ಈ ವಾರದ ಅಮೃತದ ಖರ್ಚೆಲ್ಲ ತಮ್ಮದೇ. ಆಗಬಹುದು. ಜಗ್ಗುದಾದಕ್ಕೂ ಜೈ. ಜೈ ಜೈ ಕುಚ್ಚೈ, ಜೈ ಜೈ ಕುಚ್ಚೈ, ಜೈ ಜೈ ಕುಚ್ಚೈ. ಹೇಯ್, ಬಾರೋ ಇಲ್ಲಿ. ತಪ್ಪಾಯ್ತು ಕಣೆ ನನ್ನಿಂದ. ಇನ್ಯಾವತ್ತೂ ಹೀಗಾಗಲ್ಲ. ಬೇಕಿದ್ರೆ ಕಿವಿ ಹಿಡ್ಕೊಂಡು 100 ಸಾರಿ ಬಸ್ಗೆ ಹೊಡಿತೀನಿ ನಿನ್ನ ಮುಂದೆ. ಅಮ್ಮನವರಿಗೆ ತಪ್ಪು ಕಾಣಿಕೆ ಹಾಕ್ಕೋತೀನಿ ಅಂತ ಹೇಳ್ಕೊಂಡಿದ್ದೀನಿ. ಸಂಜೆ ಮನೆಗೆ ಹೋಗುವಾಗ 10 ರೂಪಾಯಿನ ಅಮ್ಮನವ್ರ ಉಂಡಿಗೆ ಹಾಕ್ಕೋತೀನಿ ಕಣೆ. ನಿನ್ಗೆ ಜನ್ಮದಲ್ಲಿ ಬುದ್ಧಿ ಬರಲ್ವೋ? ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇರು ನೀನು. ನಾನು ಅನುಭವಿಸ್ತಿರ್ತೀನಿ. ಆ ನಿಮ್ಮ ಮಹಾತಾಯಿಗೆ ಕಾಣಿಕೆ ಸಲ್ತಾ ಇರಲಿ. ಅವತ್ತು ಬಂದು ಹಣೆ ಕುಂಕುಮ ಇಟ್ಟೆ. ಕೇಳಿದಕ್ಕೆ ನಾನಲ್ಲ ಅಂದೆ. ಯಾರೋ ಬಂದು ಹೇಳಿದ್ರು ಅಂತ ಎಲ್ಲ ಮುಂದೆ ಸಹವಾಸ ಮಾಡೋ ಹಾಗಾಯ್ತು. ಯಾರು ಎತ್ತ ಏನು ಅಂತ ವಿಚಾರಿಸೋ ಜ್ಞಾನ ಕೂಡ ಇಲ್ಲ ನಿನಗೆ. ನನ್ನ ಬಗ್ಗೆ ಕಾಳಜಿ ವಹಿಸ್ತೀಯಾ? ಉಪಕಾರ ಮಾಡಿ ತೊಂದರೆಗೆ ಸಿಕ್ಕ ಹಾಕಿಸ್ತೀಯಾ? ಓದು ಬರಹ ತಲೆಗೆ ಹತ್ತೇ ಇಲ್ಲ. ನಾನೇನು ಮಾಡಲಿ? ಯಾರು ಏನೇ ಹೇಳಿದ್ರು ಯೋಚನೆ ಮಾಡೋ ಬುದ್ಧಿನೂ ಇಲ್ಲ. ಜೀವನ ಪರ್ಯಂತ ಕಾಲು ನೋಡಿದ್ದೇ ಆಯಿತು, ಚಪ್ಪಲಿ ಕಾಯೋದಕ್ಕೋಸ್ಕರ. ತಲೆ ಎತ್ತಿ ಯಾರನ್ನೂ ನೋಡೇ ಇಲ್ಲ. ಇವಾಗ ಒಬ್ರು ಸಾಲದು ಅಂತ ಇಬ್ಬಿಬ್ರು ಸೇರ್ಕೊಂಡಿದ್ದಾರೆ. ಒಬ್ರು ನಿಮ್ಮಮ್ಮ, ಇನ್ನೊಬ್ಳು ಆ ಎಲ್ಲಮ್ಮ. ಏನಿವ್ರ ಮಸ್ಲತ್ತು? ಹಾಗೆ ನೋಡಿದ್ರೆ ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮನ್ನ ಎಸ್ಟೇಟ್ ನಲ್ಲಿ ನೋಡಿದಾಗಲೇ ಒಂದು ನಿರ್ಧಾರ ತಗೋಬೇಕಿತ್ತು. ಒಂದು ನನ್ನ ಮದ್ವೆ ರದ್ದು ಮಾಡಬೇಕಿತ್ತು, ಇಲ್ಲ ನಿನಗೆ ಅಲ್ಲೇ 4 ತದಕ್ಬೇಕಿತ್ತು. ಅಯ್ಯೋ, ಹೆದರ್ಸ್ಬೇಡ್ವೆ. ನಿನ್ನ ಹಣೆ ಕುಂಕುಮ ಇಟ್ಟಿಲ್ಲ ಅಂದ್ರು ಎಲ್ಲರೂ ಬಂದು ನನ್ನೇ ತರುತ್ತಾರೆ. ಈಗೇನಾದ್ರು ನಿನ್ನ ಮಾತು ಕೇಳಿದ್ರೆ ನನ್ನ ನೇಣೆ ಆಗ್ಬಿಡ್ತಾರೆ. ಇಲ್ಲೋ ಬಂಗಾರಿ, ಅವತ್ತು ನನ್ನ ಹಣೆ ಕುಂಕುಮ ನೀನು ಇಟ್ಟಿಲ್ಲ ಅನ್ನೋ ಹಾಗೆ ನೀನೇ ನನ್ನ ಜೊತೆ ನೆನೆ ಬಂದಿದ್ಯಾ? ನಿನಗೆ ಯಾರೋ ನಮ್ಮ ಅಪ್ಪನ ಬಗ್ಗೆ ಹೇಳಿದ ನಿಜಾನಾ? ಈಗ ನಾನು ಎದುರಿಗೆ ನಿಂತಿರೋದು ನಿಜವಾದ ಬಂಗಾರಿನೇನಾ? ಕುಂಕುಮದ ಬಂಗಾರಿ ನಾನಲ್ಲ, ಎಲ್ಲಮ್ಮನ ಬಂಗಾರಿ ನಾನೇ. ಅದು ಯಾವುದೋ ಒಂದು ಅಮ್ಮ ಬಂದು ಹೇಳಿ ನಿಜ. ರಾತ್ರಿ ಎಲ್ಲ ಎಲ್ಲಮ್ಮ ದೇವಿ ಎಸ್ಟೇಟಲ್ಲಿ ನಿನ್ನ ಜೊತೆ ಇದ್ನಲ್ಲ, ಆ ಬಂಗಾರಿ ನಾನೇ, ನಿಜವಾದ ಬಂಗಾರಿ. ಇರ್ಲಿ ಬಿಡು, ನೋಡೋಣ. ನಾನು ನಿನ್ನ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು. ಪಾಪ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡಿದ್ಯಾ. ಆದರೆ ನನ್ನಿಂದ ನಿನಗೆ ತೊಂದರೆ ಆಗ್ತಿದೆ. ಬೇಜಾರು ಮಾಡ್ಕೋಬೇಡ್ವೋ? ಅಬ್ಬಾ, ಈಗ ಸಮಾಧಾನ ಆಯಿತು ಕಣೆ. ನಿನಗೆ ಒಳ್ಳೇದಾಗತ್ತೆ ಅಂದರೆ ನನಗೆ ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ. ಆದರೆ ನೀನು ಅಮ್ಮನವ್ರು ಮಾತ್ರ ಬೈಬೇಡ, ಅದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಮುಚ್ಚೆ ಬಾಯಿ. ನೀನು ನಿಮ್ಮ ಅಮ್ಮನವ್ರು ಸರಿಯಾಗಿದ್ದೀರಾ. ಅವಳು ಪಕ್ಕದಲ್ಲಿ ಕೂರ್ಸ್ಕೊಂಡು ಚಪ್ಲಿಕಾಯಿ. ಸುಂದ್ರಿ, ಅಯ್ಯೋಯ್ಯೋ, ಎಲ್ಲ ಸರಿ ಹೋಯ್ತು ಅಂದ್ಕೊಂಡೆ. ನನ್ನ ಕಾಲ ಮೇಲೆ ನಾನೇ ಕಲ್ಲೆ ತಗೋಬಿಟ್ಟೆ. ಅಮ್ಮ, ತಾಯಿ, ನನ್ನ ಸುಂದ್ರಿನ ಕಾಪಾಡಮ್ಮ.
ಪೂರ್ವಜನ್ಮ ಕೃತಿ ಪುಣ್ಯಾನಾಂ ಲಿಖಿತೋ ಜನ್ಮ ಪತ್ರಿಕಾ. ತಾಯಿ, ಸರ್ವಸಂಗ ಪರಿತ್ಯಾಗಿಯಾದ ನನಗೂ ಇಂಥ ಪರೀಕ್ಷೆ ಹೊಡಿತೀಯಲ್ಲಮ್ಮ. ಈಗ ನನಗೆ ತ್ರಿಪುರ ಸುಂದರಿ ಬಗ್ಗೆ ತಿಳಿದಿರೋ ದುರಂತ ಸತ್ಯವನ್ನ ಹೇಗೆ ಹೇಳಲಿ?